ಹಾಯ್ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಮಾನವನ ಶ್ವಾಸಕಾಂಗ ವ್ಯೂಹ ಈ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಅಂತ. ಇದು ಉಸಿರಾಟ ಈ ಕಾನ್ಸೆಪ್ಟ್ ನ ಮುಂದುವರೆದ ಭಾಗವಾಗಿರ್ತೈತಿ. ಉಸಿರಾಟ ಒಳಗೆ ಏನ್ ತಿಳ್ಕೊಂಡ್ವಿ ನಾವು ಹಿಂದಿನ ತರಗತಿ ಒಳಗ? ನಾವು ಉಸಿರಾಟ ಅಂದ್ರ ಪಡೆದುಕೊಂಡಿರುವಂತ ಆಕ್ಸಿಜನ್ ಜೀವಕೋಶಗಳಲ್ಲಿ ಅದು ಯಾವ ರೀತಿ ಬಳಕೆಯಾಗಿ ಶಕ್ತಿ ಬಿಡುಗಡೆ ಆಗತ್ತಾ ಅನ್ನೋದನ್ನ ನಾವು ಹಿಂದಿನ ತರಗತಿಯೊಳಗೆ ತಿಳ್ಕೊಂಡಿದ್ವಿ. ನಾವು ಆಕ್ಸಿಜನ್ ಅನ್ನ ಪಡೆದುಕೊಂಡ್ವಿ. ಆ ಆಕ್ಸಿಜನ್ ಯಾವ ಅಂಗಗಳ ಮೂಲಕ ಅದು ಶ್ವಾಸಕೋಶವನ್ನ ತಲುಪಿ ಜೀವಕೋಶಕ್ಕೆ ಹೋಗುತ್ತಾ ಅನ್ನೋದನ್ನ ನಾವು ಇಂದಿನ ತರಗತಿಯೊಳಗ ಮಾನವನ ಶ್ವಾಸಕಾಂಗ ವ್ಯೂಹ ಇದ್ರ ಬಗ್ಗೆ ಅಧ್ಯಯನ ಮಾಡೋದ್ರ ಮೂಲಕ ತಿಳಿದುಕೊಳ್ಳೋಣಂತ. ಶ್ವಾಸಕ್ರಿಯೆ ಅಂದ್ರೇನು? ಮೊದಲೇದಾಗಿ ಶ್ವಾಸಕ್ರಿಯೆ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಉಸಿರಾಟದ ಅಂಗಗಳ ಸಹಾಯದಿಂದ ಆಕ್ಸಿಜನ್ ಪಡೆದುಕೊಳ್ಳುವ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕುವ ಕ್ರಿಯೆಗೆ ಶ್ವಾಸಕ್ರಿಯೆ ಎನ್ನುವರು. ಈ ಶ್ವಾಸಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುವಂತಹ ಕ್ರಿಯೆಗೆ ಏನಂತ ಕರಿತೀವಿ ನಾವು? ಉಚ್ಛ್ವಾಸ ಅಂತ ಕರಿತೀವಿ. ಆಕ್ಸಿಜನ್ ಪಡೆದುಕೊಳ್ಳೋದು ಉಚ್ಛ್ವಾಸ. ಉಚ್ಛ್ವಾಸ ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು ಉಚ್ಛ್ವಾಸ. ಕಾರ್ಬನ್ ಡೈಆಕ್ಸೈಡ್ ಹೊರಹಾಕೋದು ಇದು ನಿಶ್ವಾಸ. ಆಕ್ಸಿಜನ್ ಅನ್ನ ಪಡೆದುಕೊಳ್ಳಕತ್ತೀವಿ ಅಂದ್ರ ಅಲ್ಲಿ ಉಚ್ಛ್ವಾಸ ಅಂತ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕಕತ್ತೀವಿ ಅಂದ್ರ ಅದು ನಿಶ್ವಾಸ. ಈ ರೀತಿ ಕ್ರಿಯೆ ಏನಾಗ್ತೈತಿ? ಶ್ವಾಸಕ್ರಿಯೆ ಒಳಗ ನಡೀತೈತಿ. ಈ ಶ್ವಾಸಕ್ರಿಯೆ ಯಾವ ರೀತಿ ಮಾನವನೊಳಗ ನಡಿತೈತಿ ಅನ್ನೋದನ್ನ ನಾವು ಇಂದಿನ ತರಗತಿಯೊಳಗೆ ತಿಳ್ಕೊಳ್ಳೋಣಂತ. ಮೊದಲೇದಾಗಿ ಮೂಗಿನ ದ್ವಾರ. ಆಕ್ಸಿಜನ್ ಅನ್ನ ಹಾದು ಹೋಗೋದು ಯಾವುದು? ಮೊದಲೇದಾಗಿ ಮೂಗಿನ ದ್ವಾರದ ಮೂಲಕ ನಾವು ಆಕ್ಸಿಜನ್ ಅನ್ನ ಪಡೆದುಕೊಳ್ತೀವಿ. ನಂತರ ನಾವು ಪಡೆದಂತ ಆಕ್ಸಿಜನ್ ಈ ಮೂಗಿನ ದ್ವಾರದ ಮೂಲಕ ಹೀರಲ್ಪಟ್ಟು ನಂತರ ಗಂಟಲು ಕುಳಿಯ ಭಾಗವನ್ನ ತಲುಪ್ತೈತಿ. ನಂತರ ಅದು ಶ್ವಾಸನಾಳಕ್ಕ ಚಲಿಸ್ತೈತಿ. ಅದು ಶ್ವಾಸನಾಳ 2 ಭಾಗಗಳಾಗಿ ವಿಭಜನೆ ಹೊಂದೈತಿ. ಈ ಬಲ ಶ್ವಾಸಕೋಶಕ್ಕ ಒಂದ್ ನಾಳ ತೆರಳಿ ಮತ್ತದು ಏನಾಗ್ತೈತಿ? ಪುನಃ ವಿಭಜನೆ ಆಗಿ ನಂತರ ಗಾಳಿಗೂಡುಗಳಾಗಿ ತೆರೆದುಕೊಳ್ತೈತಿ. ನಂತರ ಈ ಭಾಗದಲ್ಲಿನೂ ಅದೇ ರೀತಿ ನಡಿತೈತಿ. ನಂತರ ಅಲ್ಲಿ ಅನಿಲಗಳ ವಿನಿಮಯ ಆಗಿ ದೇಹಕ್ಕ ಆಕ್ಸಿಜನ್ ಹೀರಲ್ಪಡ್ತೈತಿ. ಅದ್ ಯಾವ ರೀತಿ ಆಗುತ್ತ ಅನ್ನೋದನ್ನ ನಾವು ಇಂದಿನ ತರಗತಿಯೊಳಗೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ಮೂಗಿನ ದ್ವಾರ. ಮೂಗಿನ ದ್ವಾರ. ನಾವು ಆಕ್ಸಿಜನ್ ಅನ್ನ ಮೂಗಿನ ದ್ವಾರದ ಮೂಲಕ ಪಡೆದುಕೊಳ್ತೀವಿ. ಮಾನವರಿಗೆ 2 ಮೂಗಿನ ದ್ವಾರಗಳು ಅದಾವು. ಇವುಗಳಿಗೆ ನಾವು ಮೂಗಿನ ಹೊಳ್ಳೆಗಳು ಅಂತಾನು ಕರಿತೀವಿ. ನಂತರ ಮೂಗಿನ ರಂಧ್ರಗಳು ಅಂತಾನು ಕರಿತೀವಿ. ಈ ರೀತಿ ರಚನೆ ಇರುತ್ತೆ ನೋಡ್ರಿ. ಇದು ಮೂಗಿನ ಚಿತ್ರ ಅಂತ ತಿಳ್ಕೊರಿ. ಇಲ್ಲಿ 2 ದ್ವಾರಗಳು ಅದಾವು. ಈ 2 ದ್ವಾರವನ್ನ ವಿಭಜಿಸುವಂತಹ ಒಂದು ರಚನೆ ಕಂಡು ಬರ್ತೈತಿ. ಅದಕ್ಕ ಸೆಪ್ಟಮ್ ಅಂತ ಕರಿತೀವಿ. ಈಗ ಗಾಳಿ ಏನಾಯ್ತು? ಮೂಗಿನ ದ್ವಾರದ ಮೂಲಕ ಚಲಿಸ್ತು. ಈ ಮೂಗಿನ ದ್ವಾರದಲ್ಲಿ ಒಂದ್ ರೀತಿಯಾದಂತ ಕೂದಲಿನಂತಹ ರಚನೆಗಳು ಕಂಡು ಬರ್ತಾವ. ಕೂದಲಿನಂತಹ ರಚನೆ. ಇವುಗಳಿಗೆ ಸೀಲಿಯಾ ಅಂತ ಕರಿತೀವಿ. ಇವುಗಳಿಗೆ ರೋಮಗಳು ಅಂತಾನು ಕರಿತೀವಿ. ನಂತರ ಲೋಳೆ ರೀತಿಯಾದಂತಹ ಪದಾರ್ಥನೂ ಕಂಡು ಬರ್ತೈತಿ. ಈ ಮೂಗಿನ ದ್ವಾರದಲ್ಲಿ ಕೂದಲಿ ರೀತಿಯಾದಂತಹ ರಚನೆಗಳು ಕಂಡು ಬರ್ತಾವ. ನಂತರ ಲೋಳೆ ಕಂಡು ಬರ್ತೈತಿ. ಇದಕ್ಕ ಮ್ಯೂಕಸ್ ಅಂತ ಕರಿತೀವಿ. ಇವುಗಳ ಕಾರ್ಯವೇನು? ನಾವು ಸೇವಿಸುವಂತಹ ಗಾಳಿ ಒಳಗ, ಈ ವಾತಾವರಣದ ಗಾಳಿ ಐತ್ ನೋಡ್ರಿ, ಅದ್ರೊಳಗ ಸೂಕ್ಷ್ಮ ಜೀವಿಗಳು ಇರ್ತಾವು.
ನಂತರ ಧೂಳು ಇರ್ತೈತಿ ಮತ್ತು ಹೊಗೆ ಇರ್ತೈತಿ. ಇವು ನಮ್ಮ ಶ್ವಾಸಕೋಶವನ್ನ ತಲುಪಿದ್ರ ಅಲ್ಲಿ ಶ್ವಾಸ ನಳಿಕೆಗಳು ಅತಿ ಸೂಕ್ಷ್ಮವಾಗಿ ವಿಭಜನೆಗೊಂಡಿರ್ತಾವ. ಅಲ್ಲಿ ಅವು ಮೂಗಿನ ದ್ವಾರದ ಮೂಲಕ ಚಲಿಸಿ ಆ ಶ್ವಾಸಕೋಶವನ್ನ ತಲುಪಿದ್ರ ಆ ಶ್ವಾಸಕೋಶದ ಸೋಂಕು ಉಂಟು ಮಾಡುವಂತಹ ಚಾನ್ಸಸ್ ಇರ್ತೈತಿ. ಹಾಗಾಗಿ ಆ ಸೂಕ್ಷ್ಮ ಜೀವಿಗಳನ್ನಾಗಿರ್ಬೋದು, ನಂತರ ಹೊಗೆ ಆಗಿರ್ಬೋದು, ಧೂಳನ್ನ ಸೋಸುವಂತ ಕಾರ್ಯವನ್ನ ಈ ಕೂದಲುಗಳ ರಚನೆ ಆಗಿರ್ಬೋದು, ನಂತರ ಲೋಳೆ ಪದಾರ್ಥ ಮಾಡ್ತೈತಿ. ಅವುಗಳನ್ನ ಮಾರ್ಗ ಮಧ್ಯೆನೆ ಅದೇನ್ ಮಾಡ್ತೈತಿ, ತಡೆಯುವಂತ ಕಾರ್ಯವನ್ನ ಈ ಎರಡು ರಚನೆಗಳ ಬರ್ತಾವಲ್ಲ, ಮೂಗಿನೊಳಗಿರುವಂತ ಲೋಳೆ ಮತ್ತು ಕೂದಲುಗಳು ಮಾಡ್ತಾವ. ಈ ರಚನೆ ಇದು ಕೂದಲು ಮತ್ತು ಲೋಳೆ ಏನಾಗ್ತೈತಿ ಈ ಶ್ವಾಸನಾಳದ ಉದ್ದಕ್ಕೂ ಕಂಡು ಬರ್ತಾವ. ಅವುಗಳೇನ್ ಮಾಡ್ತಾವ, ಅವು ಏನ್ ಮಾಡ್ತಾವಂದ್ರ ಆ ಧೂಳನ್ನ ಅಥವಾ ಗಾಳಿಯನ್ನ ಸೋಸುವಂತ ಕಾರ್ಯವನ್ನ ಏನ್ ಮಾಡ್ತಾವ್, ನಾವು ಪಡ್ಕೊಂಡಿರ್ತೀವಿ ನೋಡ್ರಿ ಗಾಳಿಯನ್ನ, ಅದನ್ನ ಸೋಸುವಂತ ಕಾರ್ಯವನ್ನ ಕೂದಲು ಮತ್ತು ಲೋಳೆ ಪದಾರ್ಥ ಮಾಡ್ತೈತಿ. ನಂತರ ಈ ಮೂಗಿನ ದ್ವಾರದ ಮೂಲಕ ಏನಾಯ್ತು, ಗಾಳಿ ಪ್ರವೇಶವನ್ನ ಮಾಡಿತು. ನಂತರ ನಾವು ಮೂಗಿನ ಮೂಲಕ ಅಷ್ಟೇ ಉಸಿರಾಟ ಮಾಡ್ಬೋದನು, ಬಾಯಿ ಮೂಲಕ ಆಗೋದಿಲ್ಲ ಏನೋ ಅಂದ್ರೆ ಇಲ್ಲ, ಹಾಗೇನು ಇಲ್ಲ. ಯಾಕಂದ್ರ ಬಾಯಿ ಮೂಲಕನ ನಾವು ಉಸಿರಾಟವನ್ನ ಮಾಡ್ಬೋದು. ಆದ್ರ ಬಾಯಿ ಮೂಲಕ ಉಸಿರಾಟ ಮಾಡಿದಂತಹ ಗಾಳಿ ನಮ್ಮ ದೇಹಕ್ಕ ಸುರಕ್ಷಿತವಲ್ಲ. ಬಾಯಿಯೊಳಗ ಕೂದಲಿನಂತ ರಚನೆ ಕಂಡ್ಬರಂಗಿಲ್ಲ ಮತ್ತು ಲೋಳೆ ಕಂಡ್ಬರಂಗಿಲ್ಲ. ಇದು ಗಾಳಿಯನ್ನ ಸೋಸುವಂತ ಕಾರ್ಯವನ್ನ ಸಮರ್ಪಕವಾಗಿ ನಿರ್ವಹಿಸಂಗಿಲ್ಲ. ಹಾಗಾಗಿ ಬಾಯಿಯ ಮೂಲಕ ಉಸಿರಾಟ ಮಾಡೋದು ಸುರಕ್ಷಿತವಾಗಿರೋದಿಲ್ಲ. ಹಾಗಾಗಿ ಮೂಗಿನ ಮೂಲಕನೇ ಉಸಿರಾಟವನ್ನ ಮಾಡ್ಬೇಕಾಗಿರ್ತೈತಿ. ಈಗ ಗಾಳಿ ಏನಾಯ್ತು, ಮೂಗಿನ ದ್ವಾರದ ಮೂಲಕ ಪ್ರವೇಶನ ಮಾಡ್ತು. ನಂತರ ಇಲ್ಲಿ ಬಂದು ಗಂಟಲು ಕುಳಿಯ ಭಾಗವನ್ನ ತಲುಪ್ತೈತಿ. ಗಂಟಲು ಕುಳಿ, ಇದು ನಾವು ಗಂಟ್ಲ ಅಂತ ಕರಿತೀವಲ್ಲ, ಅದೇ ಈ ಗಂಟಲು ಕುಳಿ. ಈ ಗಂಟಲು ಕುಳಿ ನಾವು ಸೇವನೆ ಮಾಡಿರುವಂತ ಆಹಾರಕ್ಕಾಗಿರ್ಬೋದು ಮತ್ತು ನಾವು ಉಸಿರಾಡಿದಂತಹ ಗಾಳಿ ಇವೆರಡು ಹೋಗಲು ಸಾಮಾನ್ಯ ದಾರಿಯನ್ನ ಒದಗಿಸುವಂತ ಒಂದು ಅಂಗಾಗೈತಿ ಗಂಟಲು ಕುಳಿ. ಗಂಟಲು ಕುಳಿ ಐತಿ ನೋಡ್ರಿ, ಇದು ನಾವು ಸೇವನೆ ಮಾಡಿರುವಂತ ಆಹಾರ. ನಾವು ಆಹಾರವನ್ನ ನುಂಗ್ತಿವಲ್ಲ ಅದಾಗಿರ್ಬೋದು ಮತ್ತು ಗಾಳಿಯನ್ನ ಉಸಿರಾಡಿದಾಗ ಅದು ಸಹ ಈ ಗಂಟಲು ಕುಳಿ ಏನ್ ಮಾಡ್ತೈತಿ, ಸಾಮಾನ್ಯ ದಾರಿಯನ್ನ ಒದಗಿಸ್ತೈತಿ ಅವೆರಡು ಹಾದೋಗಾಕ. ಇದ್ರ ನಂತರ ಅನ್ನನಾಳ ಮತ್ತು ಶ್ವಾಸನಾಳಗಳೇನಾಗ್ತಾವ, ವಿಭಜನೆ ಹೊಂದ್ತಾವ್. ಈ ರೀತಿ ಎರಡು ನಳಿಕೆಗಳು ಕಂಡು ಬರ್ತಾವ, ಎರಡು ನಾಳಗಳು. ಇದು ಶ್ವಾಸನಾಳ, ಇದು ಅನ್ನನಾಳ. ಈ ರೀತಿ ಎರಡು ನಾಳಗಳು ಕಂಡು ಬರ್ತಾವ. ನಾವು ಸೇವನೆ ಮಾಡಿರುವಂತ ಆಹಾರ ಏನಾಗ್ತೈತಿ, ಇದು ಅನ್ನನಾಳದ ಮೂಲಕ ಜಠರವನ್ನ ತಲುಪಿದ್ರ ಇಲ್ಲಿ ನಾವು ಸೇವನೆ ಮಾಡಿರುವಂತ ಅಥವಾ ಉಸಿರಾಡಿರುವಂತ ಗಾಳಿ ಶ್ವಾಸನಾಳದ ಮೂಲಕ ಶ್ವಾಸಕೋಶವನ್ನ ತಲುಪ್ತೈತಿ. ಈ ರೀತಿ ಇವುಗಳ ಇಲ್ಲಿ ಶ್ವಾಸನಾಳದ ಮೇಲೆ ಒಂದ್ ರೀತಿಯಾದಂತಹ ರಚನೆ ಕಂಡು ಬರ್ತೈತಿ, ಮುಚ್ಚಳಿಕೆ ರೀತಿಯಾದಂತಹ ರಚನೆ. ಇದಕ್ಕ ನಾವು ಎಪಿಗ್ಲಾಟಿಸ್ ಅಂತ ಕರಿತೀವಿ. ಈ ಶ್ವಾಸನಾಳದ ಮೇಲೆ ಮುಚ್ಚಳಿಕೆ ರೀತಿಯಾದಂತಹ ರಚನೆ ಕಂಡು ಬರ್ತೈತಿ. ಇದು ಆಹಾರ ಶ್ವಾಸನಾಳಕ್ಕೆ ಹೋಗದಂತೆ ಏನ್ ಮಾಡ್ತೈತಿ, ತಡಿತೈತಿ. ಈ ರೀತಿ ಆಹಾರ ಇಲ್ಲಿ ಬಂದಾಗ ನಾವು ನುಗ್ತೀವಿ ನೋಡ್ರಿ, ಅದು ಶ್ವಾಸನಾಳಕ್ ಹೋಗದೆ ಇರೋಂತ ಮುಚ್ಚಿ ಇಲ್ಲಿ ಅನ್ನನಾಳದ ಮೂಲಕ ಜಠರಕ್ಕ ತಲುಪೋ ಹಾಗೆ ಮಾಡುವಂತದ್ದು ಈ ರಚನೆ ಯಾವ್ದಂದ್ರ ಎಪಿಗ್ಲಾಟಿಸ್. ಆಹಾರ ಏನಾದ್ರೂ ಇಲ್ಲಿ ಸಿಕ್ಕಾಕೊಂತಂದ್ರ, ಈ ಎಪಿಗ್ಲಾಟಿಸ್ ಏನಾದ್ರೂ ಓಪನ್ ಆದಾಗ ಇಲ್ಲಿ ಆಹಾರ ಏನಾದ್ರೂ ಸಿಕ್ಕಾಕೊಂತಂದ್ರ ಅವಾಗ ಕೆಮ್ಮು ಬರ್ತೈತಿ. ಹಾಗಾಗಿ ಇಲ್ಲಿ ಆಹಾರ ಶ್ವಾಸನಾಳಕ್ ಹೋಗದೆ ಇರೋ ಹಾಗೆ ಮಾಡುವಂತ ರಚನೆ ಯಾವ್ದಂದ್ರ, ಸಹಾಯ ಮಾಡುವಂತ ರಚನೆ ಎಪಿಗ್ಲಾಟಿಸ್. ಇಲ್ಲಿ ನಂತರ ಏನಾಯ್ತು, ನಾವು ಉಸಿರಾಡಿದಂತಹ ಆಕ್ಸಿಜನ್ ಮೂಗಿನ ದ್ವಾರದ ಮೂಲಕ ಇಲ್ಲಿ ಗಂಟಲು ಕುಳಿ ಭಾಗವನ್ನ ತಲುಪ್ತು. ಇಲ್ಲಿ ಏನಾಯ್ತು, ಆಕ್ಸಿಜನ್ ವಿಭಜನೆ ಹೊಂದಿ ಶ್ವಾಸನಾಳದ ಮೂಲಕ ಚಲಿಸ್ತೈತಿ. ಈಗ ನಂತರ ಬರುವಂತ ಅಂಗ ಯಾವುದು, ಶ್ವಾಸನಾಳ. ಇದ್ಯಾವ್ದ್ರಿ, ಶ್ವಾಸನಾಳ. ಈ ಶ್ವಾಸನಾಳದ ಮೇಲೆ
ಒಂದ್ ರೀತಿಯಾದಂತಹ ಅರ್ಧ ಚಂದ್ರಾಕೃತಿ ರೀತಿಯಾದಂತಹ ರಚನೆಗಳು ಕಂಡು ಬರ್ತಾವ. ಇವುಗಳಿಗೆ ಮೃದ್ವಸ್ಥಿಯ ಉಂಗುರಗಳು ಅಂತ ಕರಿತೀವಿ. ಈ ರೀತಿ ಅರ್ಧ ಚಂದ್ರಾಕೃತಿ ರೀತಿಯಾದಂತಹ ರಚನೆಗಳು. ಇವುಗಳ ಕಾರ್ಯ ಏನು? ಈ ರೀತಿ ಬಲೂನಿನ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಅಂತ. ಬಲೂನಿಗೆ ಇದು ಗಾಳಿ ಊದಿದಾಗ ಅದು ಹಿಗ್ಗಿರ್ತೈತಿ, ನಂತರ ಗಾಳಿಯನ್ನ ತೆಗ್ದಾಗ ಅದೇನಾಗಿರ್ತೈತಿ, ಕುಗ್ಗಿರ್ತೈತಿ. ಇಲ್ಲಿ ಈ ರಚನೆ ಯಾವ ರೀತಿ ಕುಗ್ಗೈತಿ ನೋಡ್ರಿ. ಹಾಗೆ ನಮ್ಮ ಶ್ವಾಸನಾಳನು ಸಹ ಗಾಳಿಯನ್ನ ತೆಗೆದುಕೊಳ್ಳುವಾಗ ಆಯ್ತು, ಬಿಡುವಾಗ ಆಯ್ತು, ಅದು ಗಾಳಿಯನ್ನ ಹೊರಬಿಟ್ಟಾಗ ಕುಗ್ಗದಂತೆ, ಗಾಳಿ ಹೋಗುವ ಮಾರ್ಗ ಕುಗ್ಗದಂತೆ ನೋಡಿಕೊಳ್ಳುವಂತ ಕಾರ್ಯವನ್ನ ಈ ಮೃದ್ವಸ್ಥಿಯ ಉಂಗುರಗಳು ಮಾಡ್ತಾವ. ಮೃದ್ವಸ್ಥಿಯ ಉಂಗುರಗಳು. ಈ ಮೃದ್ವಸ್ಥಿಯ ಉಂಗುರಗಳು ಅರ್ಧ ಚಂದ್ರಾಕೃತಿಯ ರೀತಿಯಾದಂತ ರಚನೆಯನ್ನ ಹೊಂದಿರ್ತಾವ, ಅಥವಾ ನಾವು ಸಿ ಶೇಪ್ ಅಂತ ಹೇಳ್ಬೋದು. ಸಿ ಶೇಪ್ ಒಳಗ ರೀತಿಯಾದಂತ ರಚನೆಗಳನ್ನ ಹೊಂದಿರ್ತಾವ. ಇವುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ ಇವುಗಳು 16ರಿಂದ 20ರಷ್ಟು ಸಂಖ್ಯೆಗಳ ಇರ್ತಾವ. ಇವು ಶ್ವಾಸನಾಳದ ಮೇಲ್ಭಾಗದಲ್ಲಿ ಕಂಡು ಬರ್ತಾವ. ಇವು ಶ್ವಾಸನಾಳದ ಮುಂಭಾಗದಲ್ಲಿ ಮಾತ್ರ ಕಂಡು ಬರ್ತಾವ ಈ ರೀತಿಯಾದಂತ ರಚನೆಗಳು. ಇವು ಮೃದ್ವಸ್ಥಿ ಅಂಗಾಂಶದಿಂದ ಮಾಡಲ್ಪಟ್ಟವು, ಹಾಗಾಗಿ ಇವುಗಳಿಗೆ ನಾವು ಮೃದ್ವಸ್ಥಿಯ ಉಂಗುರಗಳು ಅಂತ ಕರಿತೀವಿ. ಮೃದ್ವಸ್ಥಿ ಅಂಗಾಂಶದ ಬಗ್ಗೆ ನೀವು ಅಧ್ಯಯನ ಮಾಡಿರ್ತೀರಿ 9ನೇ ತರಗತಿ ಒಳಗ. ಅಂಗಾಂಶ ಪಾಠವನ್ನ ಅಧ್ಯಯನ ಮಾಡುವಾಗ ಈ ಮೃದ್ವಸ್ಥಿ ಅಂಗಾಂಶದ ಬಗ್ಗೆನೂ ನೀವು ಅಧ್ಯಯನ ಮಾಡಿರ್ತೀರಿ. ಈ ಮೃದ್ವಸ್ಥಿ ಅಂಗಾಂಶ ನಮ್ಮ ಮೂಗಿನ ಮೇಲಾಯ್ತು, ಕಿವಿಯಲ್ಲಿ ಎಲ್ಲ ಕಂಡು ಬರುವಂತ ಒಂದು ಅಂಗಾಂಶ ಆಗೈತಿ. ಕಿವಿಯನ್ನ ಮುಟ್ಟಿದಾಗ ಏನಾಗ್ತೈತಿ, ಒಂದ್ ರೀತಿ ಮೂಳೆ ತರ ಅದೇನಾಗಿಲ್ಲ, ಹಾರ್ಡ್ ಆಗಿಲ್ಲ, ಒಂದು ಪೂರ್ತಿ ಯಾವುದೇ ಬೇರೆ ಭಾಗದಷ್ಟು ಮೃದುವಾಗಿನೂ ಇಲ್ಲ. ಆ ರೀತಿ ರಚನೆ ಏನಾಗ್ತೈತಿ, ಮೃದ್ವಸ್ಥಿ ಅಂಗಾಂಶ ಇರ್ತೈತಿ. ಇವು ಯಾವ ಅಂಗಾಂಶದಿಂದ ಮಾಡಲ್ಪಟ್ಟವಂದ್ರ ಮೃದ್ವಸ್ಥಿ ಅಂಗಾಂಶದಿಂದ ಮಾಡಲ್ಪಟ್ಟವು, ಹಾಗಾಗಿ ಇವುಗಳಿಗೆ ನಾವು ಮೃದ್ವಸ್ಥಿ ಉಂಗುರಗಳು ಅಂತ ಕರಿತೀವಿ. ನಂತರ ಗಾಳಿ ಮೂಗಿನ ದ್ವಾರದ ಮೂಲಕ ಬಂತು, ನಂತರ ಶ್ವಾಸನಾಳದ ಮೂಲಕ ಪ್ರವೇಶವನ್ನ ಮಾಡ್ತು. ಈ ಶ್ವಾಸಕೋಶಕ್ಕ ಇಲ್ಲಿ ಬಲ ಶ್ವಾಸಕೋಶ ಅಂತ ಇದು ಒಂದು ಭಾಗ, ಎಡಭಾಗದಲ್ಲಿ ಎಡ ಶ್ವಾಸಕೋಶ. ಈ ಶ್ವಾಸನಾಳ ಏನಾಗ್ತೈತಿ, 2 ಭಾಗಗಳಾಗಿ ವಿಭಜನೆ ಹೊಂದೈತಿ. ಈ ಶ್ವಾಸನಾಳ ಇರ್ತೈತಿ ನೋಡ್ರಿ, ಅದು ಬಲ ಶ್ವಾಸಕೋಶಕ್ಕೊಂದು ನಾಳ ಹೊರಟ್ರ ಎಡ ಶ್ವಾಸಕೋಶಕ್ಕೊಂದು ನಾಳ ಹೊರಡ್ತೈತಿ. ನಂತರ ಈ ಶ್ವಾಸನಾಳ ಪದೇ ಪದೇ ಪುನಃ ಅದೇನಾಗ್ತೈತಿ, ವಿಭಜನೆ ಆಗಿ ಸಣ್ಣ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದೈತಿ. ಈ ಶ್ವಾಸನಾಳ ಬಂದಿರ್ತೈತಿ ನೋಡ್ರಿ, ಪುನಃ ಅದೇನಾಗ್ತೈತಿ, ವಿಭಜನೆ ಹೊಂದೈತಿ. ಪ್ರಥಮ ಶ್ವಾಸ ನಳಿಕೆಗಳಾಗಿ, ದ್ವಿತೀಯ ಶ್ವಾಸ ನಳಿಕೆಗಳಾಗಿ, ತೃತೀಯ ಶ್ವಾಸ ನಳಿಕೆಗಳಾಗಿ, ಅದು ಅತಿ ಸೂಕ್ಷ್ಮವಾಗಿ, ನಳಿಕೆ ಅಂದ್ರ ಒಂದ್ ರೀತಿಯಾದಂತಹ ಪೈಪ್ ರೀತಿಯಾದಂತಹ ರಚನೆ. ಇವು ಆಕ್ಸಿಜನ್ ಹೋಗಾಕ ಸಹಾಯವನ್ನ ಮಾಡ್ತಾವ. ಈ ರೀತಿ ಪದೇ ಪದೇ ಇದೇನಾಗ್ತೈತಿ, ವಿಭಜನೆ ಹೊಂದಿ ಪ್ರಥಮ ಶ್ವಾಸ ನಳಿಕೆಗಳಾಗಿ, ದ್ವಿತೀಯ ಶ್ವಾಸ ನಳಿಕೆಗಳಾಗಿ, ತೃತೀಯ ಶ್ವಾಸ ನಳಿಕೆಗಳಾಗಿ ವಿಭಜನೆ ಹೊಂದೈತಿ. ನಂತರ ಈ ಶ್ವಾಸ ನಳಿಕೆಗಳು ಗಾಳಿಗೂಡುಗಳಾಗಿ ತೆರೆದುಕೊಳ್ತಾವ. ಇಲ್ಲೈತ್ ನೋಡ್ರಿ, ಉಸಿರಾಟದ ಶ್ವಾಸ ನಳಿಕೆಗಳು, ಇವು ಗಾಳಿಗೂಡುಗಳಾಗಿ ತೆರೆದುಕೊಳ್ತಾವ. ಗಾಳಿಗೂಡುಗಳಂದ್ರೂ ಒಂದೇ, ಗಾಳಿ ಚೀಲಗಳು ಅಂದ್ರೆ ಒಂದೇ, ನಂತರ ಅಲ್ವಿಯೋಲೈ ಅಂದ್ರೂ ಒಂದೇ. ಈ ರೀತಿ ಬಲೂನಿನಂತಹ ರಚನೆಗಳಾಗಿ ತೆರೆದುಕೊಳ್ತಾವ. ಶ್ವಾಸನಾಳ ವಿಭಜನೆ ಹೊಂತು, ನಂತರ ಅದು ಶ್ವಾಸ ನಳಿಕೆಗಳಾಗಿ ವಿಭಜನೆ ಹೊಂತು, ನಂತರ ಅದು ಗಾಳಿಗೂಡುಗಳಾಗಿ ತೆರೆದುಕೊಳ್ತು. ಈ ಗಾಳಿಗೂಡುಗಳ ಕಾರ್ಯ ಏನು? ಈ ಗಾಳಿಗೂಡುಗಳು ಅನಿಲಗಳ ವಿನಿಮಯದಲ್ಲಿ ಮೇಲ್ಮೈ ಪ್ರದೇಶವನ್ನ ಒದಗಿಸ್ತಾವ. ಇಲ್ಲಿ ನಮ್ಮ ದೇಹದೊಳಗ ಯಾವ ಅನಿಲಗಳ ವಿನಿಮಯ ಆಗ್ತೈತಿ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಈ ಅನಿಲಗಳು ವಿನಿಮಯಗೊಳ್ತಾವ. ಜೀವಕೋಶ ಒಳಗ ತ್ಯಾಜ್ಯವಾಗಿರುವಂತ ಕಾರ್ಬನ್ ಡೈಆಕ್ಸೈಡ್ ಈ ಗಾಳಿಗೂಡುಗಳ ಮೂಲಕನೇ ಅದೇನಾಗ್ತೈತಿ, ಹೊರ ಹಾಕಲ್ಪಡ್ತೈತಿ. ಇಲ್ಲಿ ನಾವು ಪಡೆದಂತಹ ಆಕ್ಸಿಜನ್ ಈ ಗಾಳಿಗೂಡುಗಳ ಮೂಲಕನೇ ಅದು ದೇಹಕ್ಕೆ ಸರಬರಾಜು ಆಗ್ತೈತಿ. ಈ ರೀತಿಯಾದಂತಹ ಕಾರ್ಯವನ್ನ ಈ ಗಾಳಿಗೂಡುಗಳು ಮಾಡ್ತಾವ. ಅನಿಲಗಳ ವಿನಿಮಯದಲ್ಲಿ ಮೇಲ್ಮೈ ಪ್ರದೇಶವನ್ನ ಒದಗಿಸುವಂತ ಕಾರ್ಯವನ್ನ ಗಾಳಿಗೂಡುಗಳು ಮಾಡ್ತಾವ. ಕಾರ್ಯ ಏನಂತಂದ್ರ ಅನಿಲಗಳ ವಿನಿಮಯ.
ವಿನಿಮಯದಲ್ಲಿ ಮೇಲ್ಮೈ ಪ್ರದೇಶವನ್ನ ಒದಗಿಸುತ್ತವೆ. ಈ ಗಾಳಿಗೂಡುಗಳು ಯಾವ ರೀತಿ ರಚನೆಯನ್ನ ಹೊಂದ್ಯಾವು ಅನ್ನೋದನ್ನ ತಿಳಿದುಕೊಳ್ಳೋಣ. ಇವುಗಳ ಸಂಖ್ಯೆ ಶ್ವಾಸಕೋಶದಲ್ಲಿ ಸುಮಾರು ಮಿಲಿಯನ್ ಗಟ್ಟಲೆ ಇರ್ತೈತಿ. ಈ ಶ್ವಾಸಕೋಶದಲ್ಲೂ ಮಿಲಿಯನ್ ಗಟ್ಟಲೆ ಇರ್ತೈತಿ, ಈ ಶ್ವಾಸಕೋಶ ಒಳಗೂ ಮಿಲಿಯನ್ ಗಟ್ಟಲೆ ಇವುಗಳ ಸಂಖ್ಯೆ ಇರ್ತೈತಿ. ಅಂದ್ರ ಶ್ವಾಸನಳಿಕೆಗಳು ಎಷ್ಟು ಸೂಕ್ಷ್ಮವಾಗಿ ಅವು ವಿಭಜನೆ ಹೊಂದಿರಬಹುದು ನೀವೇ ಕಲ್ಪನೆ ಮಾಡ್ಕೊಳ್ರಿ. ನಂತರ ಅವು ಗಾಳಿಗೂಡುಗಳಾಗಿ ತೆರೆದುಕೊಂಡಿರ್ತಾವ. ಈ ರೀತಿ ಬಲೂನಿನಂತಹ ರಚನೆಯನ್ನ ಈ ಗಾಳಿಗೂಡುಗಳು ಹೊಂದಿರ್ತಾವ. ಇವುಗಳ ಮೇಲ್ಭಾಗದಲ್ಲಿ ರಕ್ತನಾಳಗಳ ಜಾಲವನ್ನ ಹೊಂದಿರ್ತಾವ. ಈ ರೀತಿ ಇದರ ಮೇಲ್ಭಾಗದಲ್ಲೆಲ್ಲ ಈ ರೀತಿ ರಕ್ತನಾಳಗಳು ಜಾಲವನ್ನ ಹೊಂದಿರ್ತಾವ. ಇವುಗಳೇ ರಕ್ತನಾಳಗಳು ದೇಹದ ವಿವಿಧ ಭಾಗಗಳಿಂದ ಅಲ್ಲಿ ತ್ಯಾಜ್ಯ ಇರ್ತೈತಿ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊತ್ತು ಈ ಗಾಳಿಗೂಡುಗಳಿಗೆ ತಗೊಂಡು ಬರ್ತಾವ. ಈ ರೀತಿ ಗಾಳಿಗೂಡುಗಳು ಇರ್ತಾವ. ಇದ್ರ ಕೆಳಗೆ ಏನಿರ್ತೈತಿ, ಇಲ್ಲೆಲ್ಲ ರಕ್ತನಾಳಗಳು ಇರ್ತಾವ. ಈ ರಕ್ತನಾಳದಲ್ಲಿ ರಕ್ತ ಹರಿತಿರ್ತೈತಿ. ರಕ್ತ ಒಳಗ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ಈ ಗಾಳಿಗೂಡುಗಳು ನಾವು ಉಚ್ಛ್ವಾಸವನ್ನ ಮಾಡಿದಾಗ ಗಾಳಿಗೂಡುಗಳೆಲ್ಲ ತುಂಬಿ ಏನಾಗಿರ್ತೈತಿ, ಆಕ್ಸಿಜನ್ ಹೀರಲ್ಪಟ್ಟಿರ್ತೈತಿ. ಇಲ್ಲಿರುವಂತಹ ಆಕ್ಸಿಜನ್ ಈ ರಕ್ತನಾಳಗಳಿಗೆ, ಇಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಈ ಗಾಳಿಗೂಡುಗಳಿಗೆ ವಿಸರಣೆಯ ಮೂಲಕ ವರ್ಗಾವಣೆಗೊಳ್ತೈತಿ. ವಿಸರಣೆ, ಈ ಅನಿಲಗಳು ಯಾವ ರೀತಿ ವರ್ಗಾವಣೆಗೊಳ್ತಾವ ಅಂದ್ರ ವಿಸರಣೆ ಮೂಲಕ. ವಿಸರಣೆ ಅಂದ್ರೆ ಏನು? ವಸ್ತುಗಳು ಹೆಚ್ಚು ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ವರ್ಗಾವಣೆ ಆಗೋದಕ್ಕೆ ಯಾಗುವುದನ್ನು ವಿಸರಣೆ ಅಂತ ಕರಿತೀವಿ. ನೀವು ಈಗಾಗಲೇ ಕಲ್ತಿರ್ತೀರಿ ವಿಸರಣೆ ಅಂದ್ರೇನು. ವಸ್ತುಗಳು ಹೆಚ್ಚು ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ವರ್ಗಾವಣೆ ಆಗೋದಕ್ಕ ನಾವು ವಿಸರಣೆ ಅಂತ ಕರಿತೀವಿ. ಇಲ್ಲಿ ಆಕ್ಸಿಜನ್ ವಿಸರಣೆ ಮೂಲಕ ರಕ್ತ ನಾಳಗಳಿಗೆ, ಅಂದ್ರೆ ಇಲ್ಲಿರುವಂತಹ ರಕ್ತಕ್ಕ ವಿಸರಣೆಗೊಂಡ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇದು ಕಾರ್ಬನ್ ಡೈಆಕ್ಸೈಡ್ ರಕ್ತನಾಳದಲ್ಲಿ ಇದು ಹೆಚ್ಚು ಸಾಂದ್ರವಾಗಿರ್ತೈತಿ. ಯಾಕಂದ್ರ ದೇಹದ ವಿವಿಧ ಭಾಗಗಳಲ್ಲಿ ಅದೇನಾಗಿರ್ತೈತಿ, ತ್ಯಾಜ್ಯ ಆಗಿರ್ತೈತಿ ನೋಡ್ರಿ. ಈ ರಕ್ತನಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಸಾಂದ್ರವಾಗಿರ್ತೈತಿ. ಇದು ಹೆಚ್ಚು ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರುವಂತ ಗಾಳಿಗೂಡುಗಳಿಗೆ ವರ್ಗಾವಣೆಗೊಳ್ತೈತಿ. ಅಲ್ಲಿ ಗಾಳಿಗೂಡುಗಳಲ್ಲಿ ಹೆಚ್ಚು ಸಾಂದ್ರವಾಗಿರುವಂತಹ ಆಕ್ಸಿಜನ್ ವಿಸರಣೆ ಮೂಲಕ ಈ ರಕ್ತನಾಳಗಳಿಗೆ ವರ್ಗಾವಣೆಗೊಳ್ತೈತಿ. ಈ ರೀತಿ ವರ್ಗಾವಣೆಗೊಳ್ತೈತಿ. ಬರೀ ವಿಸರಣೆ ಮೂಲಕನೇ ನಮ್ಮ ದೇಹದ ನಾವು ಉಸಿರಾಟ ಮಾಡಿರ್ತೀವಿ ನೋಡ್ರಿ, ಶ್ವಾಸಕೋಶದಿಂದ ನಮ್ಮ ದೇಹದ ತುದಿ ಬೆರಳಿನವರೆಗೂ ಈ ರೀತಿ ಆಕ್ಸಿಜನ್ ತಲುಪಬೇಕಂದ್ರ ಸುಮಾರು 3 ವರ್ಷಗಳು ಬೇಕಾಗ್ತಾವ ಅಂತಂದು ಹೇಳ್ತಾರ. ಬರೀ ವಿಸರಣೆ ಒಂದೇ ಈ ರೀತಿಯಾದಂತ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುವಂತ ಕಾರ್ಯವನ್ನ ನಿರ್ವಹಣೆ ಮಾಡಕ ಆಗಂಗಿಲ್ಲ. ಹಾಗಾಗಿ ನಮ್ಮ ರಕ್ತದಲ್ಲಿ ಉಸಿರಾಟದ ವರ್ಣಿಕೆ ಐತಿ. ಉಸಿರಾಟದ ವರ್ಣಿಕೆ, ನಮ್ಮ ದೇಹದಲ್ಲಿರುವಂತ ಉಸಿರಾಟದ ವರ್ಣಿಕೆ ಯಾವುದು? ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿರುವಂತ ಉಸಿರಾಟದ ವರ್ಣಿಕೆ. ನಮ್ಮ ದೇಹದಲ್ಲಿ ನಮ್ಮ ರಕ್ತ ಒಳಗನ ಉಸಿರಾಟದ ವರ್ಣಿಕೆ ಯಾವ್ದಂದ್ರ ಹಿಮೋಗ್ಲೋಬಿನ್. ನಮ್ಮ ರಕ್ತ ಕೆಂಪಾಗಿರಲು ಕಾರಣ ಯಾವ್ದಂದ್ರ ಹಿಮೋಗ್ಲೋಬಿನ್ ಅಂತಾನೆ ಹೇಳ್ಬೇಕು. ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಈ ಉಸಿರಾಟದ ವರ್ಣಿಕೆಯನ್ನ ನಮ್ಮ ರಕ್ತ ಒಳಗೊಂಡೈತಿ. ಈ ಉಸಿರಾಟದ ವರ್ಣಿಕೆ ಕೆಂಪು ರಕ್ತ ಕಣಗಳಲ್ಲಿ ಇರ್ತೈತಿ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಇರ್ತೈತಿ.
ನಮ್ಮ ರಕ್ತದಲ್ಲಿರುವಂತಹ ಉಸಿರಾಟದ ವರ್ಣಿಕೆ ಹಿಮೋಗ್ಲೋಬಿನ್, ಇದು ಕೆಂಪ ರಕ್ತ ಕಣದಲ್ಲಿ ಇರ್ತೈತಿ. ಈ ರೀತಿ ಏನಾಗ್ತೈತಿ, ಆಕ್ಸಿಜನ್ ಅನ್ನ ಪಡೆದುಕೊಂಡು ಈ ಹಿಮೋಗ್ಲೋಬಿನ್ ಆಕ್ಸಿಜನ್ ಎಡೆಗೆ ಹೆಚ್ಚು ಆಕರ್ಷಣೆಯನ್ನ ಹೊಂದೈತಿ. ಅಲ್ಲಿ ಬರುವಂತ ಆಕ್ಸಿಜನ್ ಇಲ್ಲಿ ಬರ್ತೈತಿ ನೋಡ್ರಿ, ಗಾಳಿಗೂಡುಗಳಲ್ಲಿ ಬಂದಂತ ಆಕ್ಸಿಜನ್ ಇಲ್ಲಿ ರಕ್ತ ಕಣಗಳು ಇರ್ತಾವ ನೋಡ್ರಿ, ಹಿಮೋಗ್ಲೋಬಿನ್ ಇರ್ತೈತಿ. ಇವುಗಳನ್ನ ಶೀಘ್ರವಾಗಿ ಪಡೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ಸಾಗಿಸುವಂತ ಕಾರ್ಯವನ್ನ ಈ ಹಿಮೋಗ್ಲೋಬಿನ್ ಮಾಡ್ತೈತಿ. ಹಾಗಾಗಿ ಕೆಲವೇ ಕ್ಷಣದಲ್ಲಿ ಏನಾಗ್ತೈತಿ, ದೇಹ ಯಾವ ಅಂಗಕ್ಕ ಆಕ್ಸಿಜನ್ ಕೊರತೆ ಇರ್ತೈತಿ ನೋಡ್ರಿ, ಅಲ್ಲೆಲ್ಲಾ ಸರಬರಾಜು ಮಾಡುವಂತ ಕಾರ್ಯವನ್ನ ಈ ಹಿಮೋಗ್ಲೋಬಿನ್ ವರ್ಣಿಕೆ ಮಾಡ್ತೈತಿ. ಹಾಗಾದ್ರ ವಿದ್ಯಾರ್ಥಿಗಳೇ, ಇಲ್ಲಿ ಮೂಗಿನ ದ್ವಾರದ ಮೂಲಕ ಆಕ್ಸಿಜನ್ ಪ್ರವೇಶ ಮಾಡ್ತು, ನಂತರ ಈ ಗಂಟಲು ಕುಳಿಯ ಭಾಗವನ್ನ ತಲುಪ್ತು, ನಂತರ ಇಲ್ಲಿಂದ ಬೇರ್ಪಟ್ಟು ಶ್ವಾಸನಾಳಕ್ ಬಂತು. ಇಲ್ಲಿ ಶ್ವಾಸನಾಳ 2 ಭಾಗಗಳಾಗಿ ವಿಭಜನೆಗೊಂಡಿತ್ತು. ಈ ಕಡೆನೂ ಆಕ್ಸಿಜನ್ ಹೋಗ್ತೈತಿ, ಈ ಭಾಗಕ್ಕೂ ಆಕ್ಸಿಜನ್ ಹೋಗ್ತೈತಿ. ನಂತರ ಇಲ್ಲಿ ಶ್ವಾಸ ನಳಿಕೆಗಳ ಮೂಲಕ ಯಾವ ರೀತಿ ನಳಿಕೆಗಳು ವಿಭಜನೆ ಹೊಂದಿರ್ತಾವ ನೋಡ್ರಿ, ಆ ನಳಿಕೆಗಳ ಮೂಲಕ ಅದು ಚಲಿಸಿ ನಂತರ ಗಾಳಿಗೂಡುಗಳ ಭಾಗವನ್ನ ತಲುಪ್ತು. ಆ ಗಾಳಿಗೂಡುಗಳಲ್ಲಿ ವಿಸರಣೆ ಮೂಲಕ ಅನಿಲಗಳು ವರ್ಗಾವಣೆಗೊಂಡು ಅಲ್ಲಿ ಏನಾಗ್ತೈತಿ, ವಿನಿಮಯಗೊಂಡು ಇಲ್ಲಿ ಆಕ್ಸಿಜನ್ ದೇಹದ ಎಲ್ಲಾ ಭಾಗಗಳಿಗೂ ತಲುಪುತ್ತಾ ಇಲ್ಲಿ ತ್ಯಾಜ್ಯವಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಪುನಃ ಈ ಗಾಳಿಗೂಡುಗಳಿಗೆ ವರ್ಗಾವಣೆಗೊಂಡು ಇವುಗಳ ನಳಿಕೆಗಳ ಮೂಲಕನೇ ಚಲಿಸಿ ನಂತರ ಈ ನಾಳದ ಮೂಲಕ ಚಲಿಸಿ ಅದೇನಾಗ್ತೈತಿ, ಮೂಗಿನ ದ್ವಾರದ ಮೂಲಕನೇ ವಾತಾವರಣಕ್ಕ ಬಿಡುಗಡೆಗೊಳ್ತೈತಿ. ನಾವು ನಿಶ್ವಾಸವನ್ನ ಮಾಡಿದಾಗ ಏನಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿರುವಂತಹ ತ್ಯಾಜ್ಯ ಬಿಡುಗಡೆಯನ್ನ ಹೊಂದೈತಿ. ಈ ರೀತಿ ಏನಾಗ್ತೈತಿ, ಮಾನವನ ಶ್ವಾಸಕಾಂಗ ವ್ಯೂಹ ಒಳಗ ಶ್ವಾಸಕ್ರಿಯೆ ನಡೀತೈತಿ. ಇಲ್ಲಿ ಬಲ ಶ್ವಾಸಕೋಶ ಮತ್ತು ಎಡ ಶ್ವಾಸಕೋಶದ ಚಿತ್ರವನ್ನ ಗಮನಿಸಿರಿ. ಇದ್ರ ಮೇಲೆ ರಕ್ಷಣಾ ಕವಚಗಳು ಅದಾವು. ಈ ರಕ್ಷಣಾ ಒದಗಿಸುವಂತ ಮೂಳೆಗಳು ಕಾಣ್ತಾವ್. ಇವುಗಳಿಗೆ ನಾವು ಪಕ್ಕೆಲುಬುಗಳು ಅಂತ ಕರಿತೀವಿ. ಈ ರೀತಿ ಶ್ವಾಸಕೋಶ ಐತಿ, ಬಲ ಶ್ವಾಸಕೋಶ ಮತ್ತು ಎಡ ಶ್ವಾಸಕೋಶ. ಇವುಗಳ ಎರಡರ ಮೇಲೂ ಈ ರೀತಿ ರಕ್ಷಣೆಯನ್ನ ಒದಗಿಸುವಂತ ಮೂಳೆಗಳು ಕಂಡು ಬರ್ತಾವ. ಇವುಗಳಿಗೆ ನಾವು ಪಕ್ಕೆಲುಬುಗಳು ಅಂತ ಕರಿತೀವಿ. ಪಕ್ಕೆಲುಬುಗಳು. ಮಾನವನ ಹೃದಯನು ಸಹ ಈ ಎಡ ಶ್ವಾಸಕೋಶದ ಭಾಗದಲ್ಲೇನೆ ಕಂಡು ಬರ್ತೈತಿ. ಈ ಭಾಗದ ಒಳಗನ ಕಂಡು ಬರ್ತೈತಿ. ಎಡ ಶ್ವಾಸಕೋಶ ಐತಲ್ರಿ, ಅದರ ಭಾಗದ ಒಳಗನೆ ಕಂಡು ಬರ್ತೈತಿ. ಹೃದಯ ಯಾವ ಕಡೆ ಐತಂದ್ರ ಎಡಭಾಗದಲ್ಲೇ ಐತಿ ಅನ್ನೋದನ್ನ ನೀವು ಕೇಳ್ತೀರಿ. ಈ ಎಡ ಶ್ವಾಸಕೋಶದ ಭಾಗದಲ್ಲೇನೆ ಮಾನವನ ಹೃದಯನು ಕಂಡು ಬರ್ತೈತಿ. ನಂತರ ಹಿಂಭಾಗದಲ್ಲಿ ಕಶೇರುಕ ಸ್ತಂಭ ಇರ್ತೈತಿ. ಈ ಶ್ವಾಸನಾಳದ ಹಿಂಭಾಗದಲ್ಲಿ ಕಶೇರುಕ ಸ್ತಂಭ ಇರ್ತೈತಿ. ಇವುಗಳು ಏನ್ ಮಾಡ್ತಾವು, ಈ ಪಕ್ಕೆಲುಬುಗಳು ಎರಡು ಶ್ವಾಸಕೋಶಕ್ಕೆ ರಕ್ಷಣೆಯನ್ನ ಒದಗಿಸುವಂತ ಕಾರ್ಯವನ್ನ ಮಾಡ್ತಾವ್. ಈ ಶ್ವಾಸಕೋಶ ಆಗಿರ್ಬೋದು, ನಂತರ ಈ ಪಕ್ಕೆಲುಬು ಆಗಿರ್ಬೋದು, ನಂತರ ಕಶೇರುಕ ಸ್ತಂಭ, ಈ ಹೃದಯ, ಇವೆಲ್ಲ ಚೆಸ್ಟ್ ಕ್ಯಾವಿಟಿ ಒಳಗ ಅದಾವ್, ಎದೆಯ ಕುಹರ ಒಳಗ ಅದಾವ್. ಇವುಗಳಿಗೆಲ್ಲ ಕೂಡ್ಸಿ ಏನಂತ ಕರಿತೀವಿ ನಾವು, ಎದೆಯ ಕುಹರ ಅಂತ ಕರಿತೀವಿ. ಈ ರೀತಿ ಏನಾಗೈತಿ, ಶ್ವಾಸಕೋಶ ಐತಿ. ಇದರ ಕೆಳಭಾಗದಾಗ ಒಂದು ರಚನೆ ಕಂಡು ಬರ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರ ವಪೆ ಅಂತ ಕರಿತೀವಿ. ಇಲ್ಲಿ ಕಂಡು ಬರ್ತೈತಲ್ರಿ, ಇಲ್ಲಿ ರಚನೆಯನ್ನ ಗಮನಿಸ್ರಿ. ಈ ರೀತಿ ರಚನೆ ಶ್ವಾಸಕೋಶದ ಕೆಳಭಾಗದಲ್ಲಿ ಈ ರೀತಿಯಾದಂತಹ ರಚನೆ ಕಂಡು ಬರ್ತೈತಿ. ಇದಕ್ಕ ವಪೆ ಅಂತ ಕರಿತೀವಿ. ನಾವು ಆಕ್ಸಿಜನ್ ಅನ್ನ ಪಡೆದುಕೊಂಡಾಗ, ಉಸಿರಾಟವನ್ನ ಮಾಡಿದಾಗ ನಮ್ಮ ಇಲ್ಲಿ ಪಕ್ಕೆಲುಬುಗಳು ಏನ್ ಮಾಡ್ತಾವು, ನಮ್ಮ ಶ್ವಾಸಕೋಶದ ಮೇಲ್ಭಾಗದಲ್ಲಿರುವಂತಹ ಪಕ್ಕೆಲುಬುಗಳು ಅವು ಹೊರಕ್ಕೆ ಚಲಿಸ್ತಾವ್. ಇವುಗಳು ಹೊರಕ್ಕೆ ಚಲಿಸ್ತಾವ್. ಯಾಕಂದ್ರ ಆಕ್ಸಿಜನ್ ಅನ್ನ ಪಡೆದುಕೊಂಡಾಗ ಗಾಳಿಗೂಡುಗಳೆಲ್ಲ ಆಕ್ಸಿಜನ್ ನಿಂದ ಸಮೃದ್ಧಗೊಂಡಿರ್ತಾವ್. ಅವು ಹಿಗ್ಗಿರ್ತಾವ್. ಯಾವ ರೀತಿ ಬಲೂನಿಗೆ ಗಾಳಿಯನ್ನ ಊದಿದಾಗ ಅವು ಹಿಗ್ಗುತ್ತಾವ್ ನೋಡ್ರಿ, ಅದೇ ರೀತಿ ನಾವು ಉಸಿರಾಟವನ್ನ ಮಾಡಿದಾಗ, ಆಕ್ಸಿಜನ್ ಪಡೆದುಕೊಂಡಾಗ ಆ ಗಾಳಿಗೂಡುಗಳೆಲ್ಲ ಗಾಳಿಯಿಂದ ಸಮೃದ್ಧಗೊಳ್ತಾವ್. ಗಾಳಿ ಅಂದ್ರ ಆಕ್ಸಿಜನ್ ಇಂದ ಸಮೃದ್ಧಗೊಳ್ತಾವ್. ಹಾಗಾಗಿ ಈ ಪಕ್ಕೆಲುಬುಗಳು ಹೊರಕ್ಕೆ ಚಲಿಸ್ತಾವು. ಇಲ್ಲಿರುವಂತಹ ವಪೆ ಈ ರಚನೆ ಐತ್ ನೋಡ್ರಿ, ಅದು ಕೆಳಭಾಗಕ್ಕ ಬರ್ತೈತಿ. ಹಾಗಾಗಿ ಹೆಚ್ಚು ಗಾಳಿಗೂಡುಗಳು ಆಕ್ಸಿಜನ್ ಇಂದ ಸಮೃದ್ಧಗೊಳ್ತಾವ್. ನಂತರ ನಾವು ನಿಶ್ವಾಸವನ್ನ ಮಾಡಿದಾಗ ಪಕ್ಕೆಲುಬುಗಳು ಒಳಭಾಗಕ್ಕ ಚಲಿಸ್ತಾವ್. ಈ ರೀತಿ ಉಬ್ಬಿರುವಂತಹ ಪಕ್ಕೆಲುಬುಗಳು ನಂತರ ಅವು ಪುನಃ ಒಳಭಾಗಕ್ಕ ಚಲಿಸ್ತಾವು. ಈ ವಪೆನೂ ಸಹ ತನ್ನ ಯಾವ ಸ್ಥಿತಿ ಒಳಗಿತ್ತು
ಅದೇ ಸ್ಥಿತಿಗೆ ಮರಳ್ತೈತಿ, ಅಂದ್ರ ಮೇಲ್ಭಾಗಕ್ಕೆ ಚಲಿಸ್ತೈತಿ. ಈ ರೀತಿ ಆಕ್ಸಿಜನ್ ನ ಪಡೆದುಕೊಂಡಾಗ ನಮ್ಮ ಎದೆ ಗೂಡುಗಳು ಉಬ್ಬುತ್ತವು. ನಂತರ ನಿಶ್ವಾಸವನ್ನ ಮಾಡಿದಾಗ ಎದೆ ಗೂಡುಗಳು ಕುಗ್ಗುತ್ತಾವು. ಈ ರೀತಿ ನಡಿತೈತಿ. ಇವಾಗ ಇನ್ನೊಂದ್ಸಲ ರಿವಿಷನ್ ಮಾಡೋಣ ಅಂತ. ಮೂಗಿನ ದ್ವಾರದ ಮೂಲಕ ಆಕ್ಸಿಜನ್ ಅನ್ನ ಪಡೆದುಕೊಂಡ್ವಿ. ನಂತರ ಅದು ಗಂಟಲು ಕುಳಿ ಭಾಗವನ್ನು ತಲುಪ್ತು. ಇಲ್ಲಿ ಈ ರೀತಿ ಆಕ್ಸಿಜನ್ ಹೀರಲ್ಪಟ್ಟು ಗಾಳಿಗೂಡುಗಳಿಗೆ ಪ್ರವೇಶ ಆಯಿತು. ಅಲ್ಲಿ ಆಕ್ಸಿಜನ್ ಏನಾಯ್ತು, ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ವಿನಿಮಯಗೊಂಡು ಇಲ್ಲಿ ಹೀರಿರ್ತೈತಲ್ರಿ ಆಕ್ಸಿಜನ್, ಎಲ್ಲಾ ಅಂಗಗಳಿಗೂ ಅದು ಸರಬರಾಜು ಆಯ್ತು. ಹಾಗಾದ್ರ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯೊಳಗ ಮಾನವನ ಶ್ವಾಸಕಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಶ್ವಾಸಕಾಂಗ ವ್ಯೂಹಕ್ಕ ಅಂದ್ರ ಎರಡು ಶ್ವಾಸಕೋಶಕ್ಕೆ ಏನಾದ್ರೂ ಸೋಂಕು ತಗಲಿತ್ತಂದ್ರ ನಾವು ಏನಾಗ್ತೈತಿ ಅನ್ನೋದನ್ನ ನೋಡೋಣಂತ. ಧೂಮಪಾನ ಹಾನಿಕರ ಅನ್ನುವಂತ ಈ ವಾಕ್ಯದ ಬಗ್ಗೆ ನೀವು ಕೇಳಿರ್ತೀರಿ. ಧೂಮಪಾನ ಮಾಡೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರ್ತೈತಿ, ಶ್ವಾಸಕೋಶದ ಸೋಂಕು ಉಂಟಾಗ್ತೈತಿ, ನಂತರ ಕೆಮ್ಮು, ಈ ರೀತಿ ರೋಗಗಳು ಬರ್ತಾವು. ಯಾಕೆ ಬರ್ತಾವು ಅಂದ್ರ ಸಿಗರೇಟ್ ಸೇದೋದ್ರಿಂದ ಇಲ್ಲಿ ಕಂಡು ಬರುವಂತ ಮೂಗಿನಲ್ಲಿ ಕಂಡು ಬರುವಂತ ಕೂದಲುಗಳಾಗಿರ್ಬೋದು ಮತ್ತು ಲೋಳೆ ಅಂತ ರಚನೆ ನಾಶ ಆಗ್ತೈತಿ. ಅವುಗಳು ಏನಾಗ್ತಾವ, ನಾಶ ಆಗ್ತೈತಿ. ಹಾಗಾಗಿ ನಾವು ಸೇವಿಸಿರುವಂತ ಅದು ಗಾಳಿಯೊಳಗ ಧೂಳುಗಳಿರ್ತಾವು, ಸೂಕ್ಷ್ಮ ಜೀವಿಗಳು, ಇವೆಲ್ಲ ಶ್ವಾಸಕೋಶವನ್ನ ತಲುಪಿ ಅಲ್ಲಿ ಸೋಂಕು ಉಂಟು ಮಾಡುವಂತ ಚಾನ್ಸಸ್ ಇರ್ತೈತಿ. ಹಾಗಾಗಿ ಅದಕ್ಕ ಧೂಮಪಾನವನ್ನ ಮಾಡಬಾರ್ದು. ಇದರಿಂದ ಕ್ಯಾನ್ಸರ್ ಅನ್ನು ಸಂಭವಿಸ್ತೈತಿ. ವಿದ್ಯಾರ್ಥಿಗಳೇ, ಮಾನವನ ಶ್ವಾಸಕಾಂಗ ವ್ಯೂಹದ ಬಗ್ಗೆ ಸವಿವರವಾಗಿ ತಿಳ್ಕೊಂಡ್ರಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ನಂತರ ಕಮೆಂಟ್ ಮಾಡ್ರಿ. ಹೀಗೆ ನಮ್ಮ ಜ್ಞಾನಗುಡಿ ಪಾಠಶಾಲೆ ವಿಡಿಯೋಗಳು ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.